So Jai Hind friends, so once again welcome you to the Reasoning Specialist YouTube channel. Okay. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಮುಂದಿನ ಶಿಫ್ಟ್ ಫಸ್ಟ್ 24ನೇ ತಾರೀಕು ಫೆಬ್ರವರಿ 2024ಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ಹಾಗಾದ್ರೆ ಈ ಕ್ಲಾಸ್ ನಂಬರ್ ನೋಡ್ರಿ 33. ಓಕೆ, ಸೊ ಆಲ್ರೆಡಿ ಏನಪ್ಪಾ ಅಂದ್ರೆ 32 ಕ್ಲಾಸ್ಗಳನ್ನ ಸೊ ಈಗಾಗಲೇ ನಿಮ್ಗೆ ಅಪ್ಲೋಡ್ ಮಾಡಿದಾಗಿದೆ. ಸೊ ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ನಿಮಗೆ ಸೊ ಏನಪ್ಪಾ ಅಂದ್ರೆ ಈ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇದಾವೆ. ಸೊ ಇಲ್ಲಿವರೆಗೂ ನಿಮ್ಮ ಸಪೋರ್ಟ್ ಬಹಳ ಚೆನ್ನಾಗಿ ಕೊಟ್ಟಿದ್ದೀರಿ. ಸೊ ಮುಂದೆಯೂ ಕೂಡ ಇದೇ ರೀತಿಯ ನಿಮ್ಮ ಸಪೋರ್ಟ್ ನನ್ನ ಜೊತೆ ಇರಲಿ. ಸೊ ನೀವು ಈ ರೀತಿಯ ವಿಡಿಯೋಗಳನ್ನ ಸೊ ನೀವು ನೋಡೋದಲ್ಲದೆ ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಹಾಗಾದ್ರೆ ಇಲ್ಲಿ ನಾವು ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಸೊ ಒಂದು ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ, ಹೌದಾ? ಸೊ ಈ ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆಯಲ್ಲಿ ನೋಡ್ರಿ ಸೊ ಏನ್ ಡಿಫ್ರೆನ್ಸ್ ಕಾಣ್ತಾ ಇದೆ. ಸೊ ನೋಡ್ರಿ ಸೊ ಡಿಫ್ರೆನ್ಸ್ ಎಷ್ಟಿದೆ ನೋಡ್ರಿ, 1 ರಿಂದ 3ಕ್ಕ 2 ಡಿಫ್ರೆನ್ಸ್ ಆಗ್ತದ. ಸೊ ದೆನ್ ಅದೇ ರೀತಿ 3 ರಿಂದ 7 ನೋಡ್ರಿ 4 ಆದ್ರೆ 7 ರಿಂದ 13ಕ್ಕೆ 6 ಆತಪ್ಪ ಅಂದ್ರೆ ದೆನ್ ಇಷ್ಟು ಎಷ್ಟು ಆಗ್ಬೇಕು. ಸೊ ದೆನ್ ನೋಡ್ರಿ 2, 4, 6 ಇವೆಲ್ಲ ಏನಪ್ಪಾ ಅಂದ್ರೆ ಇವನ್ ನಂಬರ್ಸ್ ಇದಾವ, ಹೌದಲ್? ಸೊ ದ ನೆಕ್ಸ್ಟ್ ಇವನ್ ನಂಬರ್ಸ್ ಏನ್ ಬರ್ತದ? ಸೊ 8 ಬರ್ತದ. ಹಾಗಾದ್ರೆ 13ಕ್ಕೆ 8 ಕೂಡ್ಸಿರ ಏನ್ ಬರ್ತದ್ರಿ? 13ಕ್ಕೆ 8 ಕೂಡ್ಸಿರ 21 ಬತ್ತು. ಓಕೆ, ಹಾಗಾದ್ರೆ 21 ಆಪ್ಷನ್ ಐತ್ಯಾ? ಎಸ್, ಆಪ್ಷನ್ ಇದೆ. ಬಟ್ ಇಲ್ಲಿ ನಾವು ನೆಕ್ಸ್ಟ್ ಕೂಡ ಚೆಕ್ ಮಾಡಿದ ನೋಡ್ರಿ. ಸೊ 8 ಆದ್ಮೇಲೆ 10, ಹಾಗಾದ್ರೆ 21ಕ್ಕೆ 10 ಕೂಡ್ಸಿರ 31 ಕೂಡ ಬರ್ತದೆ. ಸೊ ಹಾಗಾದ್ರೆ ನಮ್ಮ ಆಪ್ಷನ್ ಏನ್ರಿ? ಸೊ ಆಪ್ಷನ್ 3 21 ರೈಟ್ ಆನ್ಸರ್ ಆಗ್ತದೆ. ಓಕೆ, ಸೊ ದೆನ್ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, ಇದು ಏನಪ್ಪಾ ನೋಡ್ರಿ ಬ್ಲಡ್ ರಿಲೇಷನ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಓಕೆ, ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದಾರ. ಸೊ ಏನಂತಂದ್ರೆ ಎಕ್ಸ್ ಪ್ಲಸ್ ವೈ ಡಿವಿಷನ್ ಝಡ್ ಮೈನಸ್ ಎ ಅಂತಂದ್ರೆ ಇದರಲ್ಲಿ ಸೊ ಏನಪ್ಪಾ ಅಂದ್ರೆ ಎಕ್ಸ್ ಎ ಗೆ ಯಾವ ರೀತಿ ಸಂಬಂಧ ಇದಾನೆ. ಓಕೆ ನೋಡ್ರಿ, ಹೌ ಈಸ್ ಎಕ್ಸ್ ರಿಲೇಟೆಡ್ ಟು ಎ ಇನ್ ದ ಎಕ್ಸ್ಪ್ರೆಷನ್. ಓಕೆ, ಹಾಗಾದ್ರೆ ನಾವು ಮೊದಲನೇ ಇಬ್ಬರು ವ್ಯಕ್ತಿಗಳನ್ನ ತಗೊಳಂತ. ಓಕೆ, ಮೊದಲನೇ ಇಬ್ಬರು ವ್ಯಕ್ತಿಗಳು ಯಾರ್ದಾರೆ? ಎಕ್ಸ್ ಪ್ಲಸ್ ವೈ. ಹಾಗಾದ್ರೆ ಪ್ಲಸ್ ಎಲ್ಲಿದೆ ನೋಡ್ರಿ, ಸಿಂಬಲ್ ಇಲ್ಲಿ ಐತಿ, ಹೌದಲ್ಲ? ಸೊ ನೋಡ್ರಿ ಏನಿರ್ತಾರೆ, ಎ ಇಸ್ ದ ಬ್ರದರ್ ಆಫ್ ಬಿ. ಪ್ಲಸ್ ಇದ್ದಾಗ ನೋಡ್ರಿ ಎ ಇಸ್ ದ ಬ್ರದರ್ ಆಫ್ ಬಿ ಅಂದ್ರೆ ಎಕ್ಸ್ ಇಸ್ ದ ಬ್ರದರ್ ಆಫ್ ವೈ ಆಗ್ತಾರ. ಸೊ ಹಾಗಾದ್ರೆ ಎಕ್ಸ್ ಇಸ್ ದ ಬ್ರದರ್ ಆಫ್ ವೈ ಆಗ್ತಾ ಇದಾರೆ, ಹೌದಲ್ರಿ? ಸೊ ದೆನ್ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಿದೆ? ವೈ ಡಿವಿಷನ್ ಝೆಡ್. ಓಕೆ, ಭಾಗಾಕಾರ ಚಿಹ್ನೆ ಇದೆ. ಸೊ ಭಾಗಾಕಾರ ಚಿಹ್ನೆ ಬಂದ ನೋಡ್ರಿ ಮೀನ್ಸ್ ಏನಂತಾರೆ? ಎ ಇಸ್ ದ ಸಿಸ್ಟರ್ ಆಫ್ ಬಿ ಅಂತಂದ್ರೆ ಸೊ ಇಲ್ಲಿ ನೋಡ್ರಿ ವೈ ಇಸ್ ದ ಸಿಸ್ಟರ್ ಆಫ್ ಝಡ್. ಹಾಗಾದ್ರೆ ವೈ ಝಡ್ ಅನ್ನ ಸಹೋದರಿ ಆಗ್ತಿದ್ದಾಳೆ. ಸೊ ನೋಡ್ರಿ ವೈ ಝಡ್ ಅನ್ನ ಸಹೋದರಿ ಆದ್ಲು, ರೈಟ್? ಸೊ ನೆಕ್ಸ್ಟ್ ನೋಡ್ರಿ ಝಡ್ ಮೈನಸ್ ಎ. ಸೊ ಹಾಗಾದ್ರೆ ಮೈನಸ್ ನೋಡ್ರಿ ಎಲ್ಲಿದೆ? ಇಲ್ಲಿದೆ. ಹಾಗಾದ್ರೆ ಎ ಇಸ್ ದ ವೈಫ್ ಆಫ್ ಬಿ. ಹಾಗಾದ್ರೆ ಇಲ್ಲಿ ಏನಾಗ್ತದೆ ನೋಡ್ರಿ? ಝಡ್ ಎ ಯ ಹೆಂಡತಿ, ಹೌದಾ? ಸೊ ಹಾಗಾದ್ರೆ ಝಡ್ ಯಾರ್ರಿ? ಎ ಯ ಹೆಂಡತಿ ಆದ್ರೆ ಸೊ ದೆನ್ ಈ ಒಂದು ಎಕ್ಸ್ಪ್ರೆಷನ್ ನಮ್ ಕ್ವಶನ್ ಏನ್ ಕೇಳ ನೋಡ್ರಿ, ಹೌ ಈಸ್ ಎಕ್ಸ್ ರಿಲೇಟೆಡ್ ಟು ಎ. ಹಾಗಾದ್ರೆ ಎಕ್ಸ್ ಎಗೆ ಏನಾಗ್ಬೇಕಪ್ಪ ಅಂದ್ರೆ ಸೊ ಎ ಯ ಹೆಂಡತಿಯ ಸಹೋದರ ಆಗ್ಬೇಕು. ಅಂದ್ರೆ ಹೆಂಡತಿಯ ಸಹೋದರ. ಹೆಂಡತಿಯ ಸಹೋದರಗೆ ಏನಂತೀರಿ? ಸೊ ಹೆಂಡತಿಯ ಸಹೋದರ ಏನಕ್ಕನ್ರಿ? ಆಕ್ಚುಲಿ ಸೊ ಏನು ಭಾಮೈದ ಆಗ್ತಾನೆ. ಓಕೆ, ಆಕ್ಚುಲ್ ಭಾಮೈದ ಆಗ್ತಾನೆ. ಸೊ ಇಲ್ಲಿ ಏನ್ ಕೊಟ್ಟ ನೋಡ್ರಿ, ಪತ್ನಿಯ ಸಹೋದರ ಅಂತೇಳಿ ಡೈರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಟ್ಟ, ಹೌದಾ? ಸೊ ಹಾಗಾದ್ರೆ ಪತ್ನಿಯ ಸಹೋದರ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ ನೋಡ್ರಿ ಓಗೆ ಓ ಬರ್ತಾ ಇದೆ. ಸೊ 0 ಡಿಫ್ರೆನ್ಸ್ ಇದೆ. ಸೊ ದೆನ್ ಓ ಇದ್ದಿದ್ದು ಎಂ ಆಗ್ತಾ ಇದೆ, -2 ಆಗ್ತದೆ. ಎಂ ಇದ್ದಿದ್ದು ಎಂ ಆಗ್ತಾ ಇದೆ, 0 ಡಿಫ್ರೆನ್ಸ್ ಇದೆ. 0 -2 0 ನೆಕ್ಸ್ಟ್ ಏನಾಗ್ಬೇಕ್ರಿ? -2 ರಿಪೀಟ್ ಆದ್ರೆ ಸೊ ದೆನ್ ಎಂ -2 ಏನಾಗ್ತದ? ಸೊ ನೋಡ್ರಿ ಸೊ ಕೆ ಬರ್ತದ, ಹೌದಲ್ಲ? ಸೊ ದೆನ್ ಅದೇ ರೀತಿಯಾಗಿ ನಾವು ಇಲ್ಲಿ ನೋಡಿದಾಗ ಪಿ ನೋಡ್ರಿ -2 ಆದ್ರೆ ಎನ್ ಇಂದ ಎನ್ 0 ಇದೆ. ಸೊ ದೆನ್ ಎನ್ ಇಂದ ಎಲ್ -2 ಆದ್ರೆ ಸೊ ದೆನ್ ಏನಾಗಬೇಕು? ಸೊ -2 0 -2 ಮತ್ತೆ 0 ಬರ್ಬೇಕು. ದೆನ್ ಎಲ್ ಅಂತಾರೆ ನೋಡ್ರಿ ಎಲ್ಲ ಉಳಿತದ, ಹೌದಾ? ಸೊ ಹಾಗಾದ್ರೆ ಕೆ ಎಲ್. ಸೊ ನೋಡ್ರಿ ದ ಆಪ್ಷನ್ 2 ಕೆ ಎಲ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರೈಟ್? ಮುಂದಿನ ಪ್ರಶ್ನೆ ಇದು ಒಂದು ಮಿರರ್ ಇಮೇಜ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ, ಈ ಮಿರರ್ ಇಮೇಜ್ ಅಲ್ಲಿ ನೋಡ್ರಿ ಏನಾಗ್ತಾ ಇದೆ? ಓಕೆ, ಆಲ್ವೇಸ್ ಸರ್ಕಲ್ ತರಾನೇ ಕಾಣ್ತದೆ, ಹೌದಲ್ರಿ? ಆಲ್ವೇಸ್ ಸರ್ಕಲ್ ಏನಾಗ್ತದ? ಸರ್ಕಲ್ ಕರ. ದೆನ್ ಅದರಲ್ಲಿರೋ ಪ್ಲಸ್ ಕೂಡ ಪ್ಲಸ್ ತರಾನೇ ಕಾಣ್ತದೆ, ರೈಟ್? ಸೊ ಬಟ್ ಏನಪ್ಪಾ ಅಂದ್ರೆ ಈ ಕಡೆವೆಲ್ಲ ಈ ಕಡೆ ಹೋಗ್ತದೆ, ಈ ಕಡೆವೆಲ್ಲ ಈ ಕಡೆ ಬರ್ತದೆ. ಹಾಗಾದ್ರೆ ಇಲ್ಲಿರುವಂತ ಟ್ರಯಾಂಗಲ್ ನೋಡ್ರಿ ಇಲ್ಲಿ ಬರ್ತೈತಿ. ದೆನ್ ಇಲ್ಲಿರುವಂತ ಚೌಕ ಇಲ್ಲಿ ಬರ್ತೈತಿ. ಸೊ ಈ ರೀತಿ ಇರುವಂತ ಆನ್ಸರ್ ಎತ್ತರಾಗಿತ್ತು ನೋಡ್ರಿ. ಸೊ ಎಲ್ಲಿದೆ? ಆಪ್ಷನ್ 1, ಹೌದಾ? ಆಪ್ಷನ್ 1 ಮಾತ್ರ ಇದೆ. ಸೊ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಮುಂದಿನ ಪ್ರಶ್ನೆಯನ್ನ ನೋಡಿದಾಗ ನೋಡ್ರಿ, ಓಕೆ ಇಲ್ಲಿ ರಿಂಗ್ ಅನ್ನ ನೋಡ್ರಿ UMQK ಅಂತ ಕೇಳ್ತಾರೆ. ಓಕೆ ನೋಡ್ರಿ RING. ಓಕೆ, ಇಲ್ಲಿ ಏನ್ ಬರ್ದಾರ? UMQK ಅಂತ ಬರ್ದಾರ. ಓಕೆ,
ನೋಡ್ರಿ ಜಸ್ಟ್ ನಂಬರಿಂಗ್ ಕೊಡ್ರಿ. ಸೊ ಆರ್ ಇಸ್ ಎಷ್ಟನೇ ಲೆಟರ್ ಅಂತಾರ 18ನೇ ಲೆಟರ್, ಯು ಎಷ್ಟನೇ ಲೆಟರ್, ಸೊ 21ನೇ ಲೆಟರ್. ಓಕೆ, ಇಲ್ಲಿ ನೀವು ಚೆಕ್ ಮಾಡಿದಾಗ ನೋಡ್ರಿ +1 ಆಗೈತಿ, ರೈಟ್. ಸೊ ದೆನ್ ಐ ನೋಡ್ರಿ ಎಷ್ಟನೇ ಲೆಟರ್ 9, ಸೊ ಎಂ ಎಷ್ಟನೇ ಲೆಟರ್ ಅಪ್ಪ ಅಂದ್ರ 13, ಇಲ್ಲಿ ಪ್ಲಸ್ ಎಷ್ಟಾಗೈತಿ, ಸಾರಿ ಪ್ಲಸ್ 18, ಸಾರಿ 3 ಆಗೈತಿ, +3 ಆಗೈತಿ. ದೆನ್ 9ರಿಂದ 13 ಅಂತ ನೋಡ್ರಿ +4 ಆಗೈತಿ, ಹೌದಾ. ಸೊ ದೆನ್ ಎನ್ ಅಂದ್ರ 14, ಕ್ಯೂ ಅಂತಾರ ನೋಡ್ರಿ ಎಷ್ಟು 17. ಸೊ ಅಗೇನ್ ಇಲ್ಲಿ +3 ಆದ್ರೆ ಸೊ ಜಿ ಅಂತಾರ, ಸೊ ನೋಡ್ರಿ ಜಿ ನೋಡ್ರಿ, ಸೊ ಜಿ ಎಷ್ಟು, ಸೊ ದೆನ್ 7th ಲೆಟರ್ ಆದ್ರೆ ಸೊ ಕೆ ಎಷ್ಟನೇ ಲೆಟರ್ ರೀ, ಸೊ ದೆನ್ 11th ಲೆಟರ್. ಓಕೆ, ಸೊ ದೆನ್ ಇಲ್ಲಿ ಕೂಡ 7 to 11 ಅಂತಾರ +4 ಆಗೈತಿ, ರೈಟ್. ಸೊ ನೋಡ್ರಿ +3 +4 +3 +4. ಓಕೆ, ಹಾಗಾದ್ರೆ ಅದೇ ರೀತಿ ನೋಡ್ರಿ ಸೇಫ್. ಓಕೆ, SAFE, ಎಸ್ ಅಂತಾರ 19th ಲೆಟರ್, ಎ ಫಸ್ಟ್ ಲೆಟರ್. ಓಕೆ, ಸೊ ದೆನ್ ಎಫ್ ಅಂತಾರ 6th ಲೆಟರ್, ಸೊ ದೆನ್ ಇ ಅಂತಾರ 5th ಲೆಟರ್. ಓಕೆ, ಇಲ್ಲಿ ಏನಾಗಬೇಕು, ಫಸ್ಟ್ ಗೆ +3 ಆಗೈತಿ. ಓಕೆ, ದೆನ್ +4 +3 +4. ಓಕೆ, 19 + 3 22, 1 + 4 5, 6 + 3 9, 5 + 4 ಅಗೇನ್ 9. ಓಕೆ, ಹಾಗಾದ್ರೆ 22nd ಲೆಟರ್ ಏನ್ ಬರ್ತೈತಪ್ಪ ಅಂದ್ರೆ ವಿ ಬರ್ತದ 5ನೇ ಲೆಟರ್, ಇ ಬರ್ತದ 9ನೇ ಲೆಟರ್, ಐ ಅಗೇನ್ 9ನೇ ಲೆಟರ್ ಐ. ಸೊ ಹಾಗಾದ್ರೆ VEII. ಸೊ VEII is the right answer. So the option 3rd so is the right. ಓಕೆ, ಸೊ ಮೂರನೇ ಆಪ್ಷನ್ ಏನಾಗ್ತದೆ ಸರಿಯಾದಂತ ಉತ್ತರ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ನೋಡ್ರಿ, ಸೊ ಇದು ಸೀರೀಸ್ ಗೆ ಸಂಬಂಧಪಟ್ಟ ಪ್ರಶ್ನೆ ಇದೆ. ಸೊ ಈ ಸೀರೀಸ್ ಅಲ್ಲಿ ನೋಡ್ರಿ, ಸೊ ಫಸ್ಟ್ ಗೆ 1 ಲೈನ್ ಇದೆ, ಸೊ 1 ಲೈನ್ ನಿಂದ +2 ಲೈನ್ ಆಗ್ತದೆ, ಸೊ +2 ಆಗೈತೆ ನೋಡ್ರಿ, ಹೌದಾ. ಸೊ ದೆನ್ +2 ಇದ್ದಿದ್ದು ಮತ್ತೆ ನೋಡ್ರಿ 1 2 3 ಇತ್ತು, ಮತ್ +2 ಆಯ್ತು, ಇಲ್ಲಿ ಕೂಡ ಮತ್ +2 ಆಗೈತೆ, ಹೌದಾ. ಸೊ ದೆನ್ ಇಲ್ಲಿ ಬಂದ ಕೂಡಲೇ ನೋಡ್ರಿ ಅಗೇನ್ ಈ ರೀತಿ ಬಂದ್ ಇಲ್ಲಿ ಬಂತು, ಮತ್ ಇಲ್ಲೂ ಕೂಡ +2 ಆಯ್ತು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕೂಡ +2 ಆಗ್ಬೇಕಾ. ಸೊ ನೆಕ್ಸ್ಟ್ +2 ಆಗ್ಬೇಕಾದ್ರೆ ನೋಡ್ರಿ, ಸೊ ಇಲ್ಲಿ ನೋಡ್ರಿ 1 2 3 ಪ್ಲಸ್ ಆಗ್ತಾವ. ಸೊ ಹಾಗಾದ್ರೆ ಇದು ರಾಂಗ್ ಆಯ್ತು. ಓಕೆ, ನೋಡ್ರಿ ಇಲ್ಲಿ 1 2 3 4 5 ಪ್ಲಸ್ ಆಗ್ತಾವ, ಇದು ರಾಂಗ್ ಆಯ್ತು. ಸೊ ಇದು ರಾಂಗ್ ಆಯ್ತು, ಹೌದು. ಸೊ ಹಾಗಾದ್ರೆ ನೋಡ್ರಿ ಇದಿದೆ, ಸೊ 1 2 ಈ 2 ಲೈನ್ ಪ್ಲಸ್ ಆಗ್ತದವ. ಸೊ ದ ಆಪ್ಷನ್ ಇಸ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡಿದಾಗ ನೋಡ್ರಿ, ದಿಸ್ ಇಸ್ ಕಾಲ್ಡ್ ಎಸ್ ಅ ವರ್ಡ್ ಎನಾಲಜಿ. ಓಕೆ, ಇದು ವರ್ಡ್ ಎನಾಲಜಿ ನೋಡ್ರಿ. ಡಿಟೆಕ್ಟಿವ್ ಅಂತಂದ್ರೆ ಯಾರು, ಪತ್ತೆದಾರಿಗೆ ಏನಪ್ಪಾ ಅಂದ್ರೆ ಒಂದು ಕ್ಲೂ ಸಿಕ್ತಪ್ಪ ಅಂದ್ರೆ ಅವ್ನು ಪತ್ತೆ ಮಾಡ್ತಾನ, ಹೌದಲ್ರಿ. ಸೊ ಒಂದು ಕ್ಲೂ ಮೇಲೆ ಅವ್ನು ಪತ್ತೆ ಮಾಡ್ತದ. ಅದೇ ರೀತಿ ನೋಡ್ರಿ ಸೈಂಟಿಸ್ಟ್ ಏನಪ್ಪಾ ಅಂದ್ರೆ ಪ್ರಯೋಗಗಳನ್ನ ಮಾಡ್ತಾ ಇರ್ತಾನೆ. ಓಕೆ, ಸೈಂಟಿಸ್ಟ್ ಏನ್ ಮಾಡ್ತಾ ಇರ್ತಾನ, ಪ್ರಯೋಗಗಳನ್ನ ಮಾಡ್ತಾ ಇರ್ತಾನೆ. ಸೊ ಎಕ್ಸ್ಪೆರಿಮೆಂಟ್ಸ್ ಅಂತ ಇರ್ತೀವಿ. ಓಕೆ, ಸೊ ದೆನ್ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಗೇನ್ ಸೀರೀಸ್ ಗೆ ನೋಡ್ರಿ, ಈ ನಾನ್ ವರ್ಬಲ್ ಮೇಲೆ ಸೀರೀಸ್ ಮೇಲೆ ಕ್ವಶನ್ ಬಾಳ ಬರ್ತಾ ಇದಾವ, ಹೌದಲ್. ಸೊ ನೋಡ್ರಿ ಇಲ್ಲಿ ನೋಡ್ರಿ ಜಸ್ಟ್ ಓಕೆ, ಸೊ 4 ಕಡೆ ಸ್ಕ್ವೇರ್, ದೆನ್ ಅಪೋಸಿಟ್ ಡೈರೆಕ್ಷನ್ ದಾಗ ಲೈನ್ ಇದಾವ, ಹೌದಲ್ರಿ. ಸೊ ದೆನ್ ಇಲ್ಲಿ ಏನಾಯ್ತು ನೋಡ್ರಿ, ಸೊ ಈ ಒಂದ್ ಇದ್ದದ್ದು, ಸಾರಿ ಇದಲ್ಲ, ಓಕೆ ಇದು ನೋಡ್ರಿ, ಸೊ ಡಯಾಗ್ರಾಮ್ ತಿರುಗೈತಿ, ಹೌದಲ್. ಸೊ ಈ ರೀತಿ ಮತ್ತು ಬಾಕಿ 3 ನೋಡ್ರಿ ಆಸ್ ಇಟ್ ಇಸ್ ಅದಾವ. ಓಕೆ, ದೆನ್ ಇಲ್ಲಿಂದ ಇಲ್ಲಿ ನೋಡಿದಾಗ ನೋಡ್ರಿ ಇದು ಸೇಮ್ ಐತ್, ಇದು ಸೇಮ್ ಐತ್, ಇದು ಸೇಮ್ ಬಂದೈತಿ, ಬಟ್ ಇಲ್ಲಿ ಇರೋದು ಏನಾಗೈತಿ ನೋಡ್ರಿ ಈ ರೀತಿ ತಿರುಗೈತಿ, ರೈಟ್. ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸೊ ದೆನ್ ಅಗೇನ್ ಇದು ಆಯ್ತು, ಇದು ಆಯ್ತು, ನೆಕ್ಸ್ಟ್ ನೋಡ್ರಿ ಥರ್ಡ್ ಅದ. ಓಕೆ, ಇದು ಏನಾಗೈತಿ ನೋಡ್ರಿ ಉಲ್ಟಾ ಆಗೈತಿ. ದೆನ್ ಇದು ಏನಾಗ್ಬೇಕೀಗ ಉಲ್ಟಾ ಆಗ್ಬೇಕು. ಓಕೆ, ಸೊ ದೆನ್ ಉಲ್ಟಾ ಆಗ್ಬೇಕಂದ್ರೆ ಏನಾಕೈತಿ, ಇದು ಈ ರೀತಿ ಮ್ಯಾಲ ಹೋಗ್ತದೆ. ಸೊ ಅಂದ್ರೆ ಮ್ಯಾಲೆ ಎಡ ಕೆಳಗಡೆ ಎಡ, ಹೌದು. ಸೊ ಮೇಲೆ ಎಡೆ ಕೆಳಗಡೆ ಎಡ ನೋಡ್ರಿ. ಸೊ ದ ಆಪ್ಷನ್ ಓನ್ಲಿ ದ 4 ಇಸ್ ದೇರ್. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಸೊ ದಿಸ್ ಇಸ್ ಅಗೇನ್ ರಿಪೀಟ್ ಸೀರೀಸ್ ಅಂತ ಇರ್ತೀವಿ. ಎಲ್ಲಿ ಎ ಬರತ್ತೆ ಅಲ್ಲಿ ನೋಡೋಣ ಅಂತ. ಸೊ ಹಾಗಾದ್ರೆ ಇಲ್ಲಿ ರಿಪೀಟ್ ಮಾಡೋಣ, ಫೈನ್. ಸೊ ಹಾಗಾದ್ರೆ 4A, ಸೊ ಇಲ್ಲಿ 5B ಅದ. ಹಾಗಾದ್ರೆ ಇಲ್ಲೂ 5A 5B ಅನ್ನೋಣ. ಸೊ ಹಾಗಾದ್ರೆ 5A ಇಲ್ಲೂ 1 2 3 4 5 5A. ದೆನ್ ಬಿ ಕೂಡ ಏನದಾವ ನೋಡ್ರಿ, 1 2 3 4 5 ಅದಾವ. ಬಿ 1A A, ದೆನ್ 1 2 3 4 5 B, 1 2 3 4 5 A, 1 2 3 4 5 B. ಎಸ್. ಓಕೆ, ಹಾಗಾದ್ರೆ ನೋಡ್ರಿ ಫಸ್ಟ್ ಗೆ ಏನ್ ಹಾಕಿದ್ರಿ ಎ, ಸೆಕೆಂಡ್ ಹಾಕಿದ್ರಿ ಎ, ಥರ್ಡ್ ಹಾಕಿದ್ವಿ ಬಿ, ನೆಕ್ಸ್ಟ್ ಎ. ಸೊ AA BA, AA BA. ಸೊ AA ಇಲ್ಲ. ಸೊ ಹಾಗಾದ್ರೆ ಏನಿರ್ಬೋದು, ಓಕೆ 5 times A, 5 times A, 5 times B, 5 times A, 5 times B, again 4 times A, 4 times A, 1 2 3 4 5, 5 times B ಬರ್ತಾ ಇದೆ. again 5 times A, 5 times B. okay, actually something is missing. okay, so ಈ ಕ್ವಶನ್ ಅಲ್ಲಿ ಏನೋ ಮಿಸ್ ಮಾಡಿದಾರೆ ಟೈಪ್ ಮಾಡ್ಬೇಕಾದ್ರೆ. ಓಕೆ, ಸೊ ಬಟ್ A B A ಆಪ್ಷನ್ ಇಲ್ಲ. ಸೊ ದೆನ್ ಸೊ ನೋಡೋಣ ಅಂತ್ರಿ. ಸೊ ಏನೋ
ಮಿಸ್ಟೇಕ್ ಆಗಿದೆ. ಸೊ ಟೈಪ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಮಾಡಿದ್ದಾರೆ. ಸೊ ಈ ಕ್ವಶನ್ ಅನ್ನು ಮತ್ತೊಂದ್ಸಲ ನಿಮ್ಗೆ ಹೇಳ್ಕೊಡ್ತೀನಿ. ಫೈನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಸೊ ಮಿಸ್ಸಿಂಗ್ ಫಿಗರ್ ಅನ್ನ ನಾವು ಹೇಳ್ಬೇಕಾಗಿದೆ. ಹೌದಾ? ಈ ಮಿಸ್ಸಿಂಗ್ ಫಿಗರ್ ಅಲ್ಲಿ ನೋಡ್ರಿ. ಸೊ ಮಿಸ್ಸಿಂಗ್ ಫಿಗರ್ ಅಲ್ಲಿ ನಾವು ನೋಡ್ಬೇಕಾದ್ರೆ, ಸೊ ಇಲ್ಲಿ ಯಾವ ಒಂದು ಫಿಗರ್ ಕರೆಕ್ಟ್ ಆಗಿ ಫಿಟ್ ಆಕೈತಿ ಅನ್ನೋದು ನಾವು ಹೇಳ್ಬೇಕು. ಓಕೆ. ಸೊ ಹಾಗಾದ್ರೆ ನೋಡ್ರಿ, ಇದು ಕರೆಕ್ಟ್ ಆಗಿ ಬರ್ತೈತಾ ಇಲ್ಲ ನೋಡೋಣ ಅಂತಂದ್ರೆ, ಓಕೆ. ಸೊ ಆಕ್ಚುಲ್ ನಮಗೆ ಏನ್ ಬೇಕು, ಸೊ ಇಲ್ಲಿ ಒಂದ್ ಏನಾಗ್ತದ, ಈ ರೀತಿ ಇರ್ಬೇಕಾಗ್ತದೆ. ಹೌದಲ್? ಸೊ ಹಾಗಾದ್ರೆ ನೋಡ್ರಿ, ಇಲ್ಲೂ ಇದೆ, ಬಟ್ ಇಲ್ಲಿಲ್ಲ ಅಂತಂದ್ರೆ ರಾಂಗ್ ಆಯ್ತು. ಸೊ ಇಲ್ಲೂ ಇದೆ, ಇಲ್ಲಿಲ್ಲ ಅಂದ್ರೆ ಇದು ರಾಂಗ್ ಆಯ್ತು. ಹೌದಾ? ಸೊ ಹಾಗಾದ್ರೆ ಇಲ್ಲಿ ಇದ್ರೊಳಗೆ ಯಾವ್ದು ಪ್ಲಾ ಅಂತಂದ್ರ, ಸೊ ನಮಗ ಸೊ ನೋಡ್ರಿ, ಇಲ್ಲಿ ಏನಾಗ್ತದೆ, ಪ್ರತಿಯೊಂದಕ್ಕೂ ನೋಡ್ರಿ ನಡಕ್ ಗೆರೆ ಲೈನ್ ಬರ್ತಾ ಇದೆ. ಸೊ ಹಾಗಾದ್ರೆ ಇಲ್ಲೂ ಕೂಡ ಈ ತರ ಲೈನ್ ಬರ್ಬೇಕಲ್ಲ, ರೈಟ್? ಸೊ ಹಾಗಾದ್ರೆ ಈ ತರ ಇರುವಂತದ್ದು ನೋಡ್ರಿ, ದ ಆಪ್ಷನ್ ಇಸ್ 1. ಸೊ ಅಗೇನ್ ಇದು ಕೂಡ ನೋಡ್ರಿ, ಇದು ಲೈನ್ ಇದೆ. ಸೊ ದೆನ್ ಇದು ಕೂಡ ಲೈನ್ ಬರ್ತದೆ, ರೈಟ್? ಸೊ ಹಾಗಾದ್ರೆ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಮುಂದಿನ ಪ್ರಶ್ನೆ. ಎಸ್. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಕ್ವಶನ್. ಓಕೆ. ಆ ಒಂದು ಪ್ರಶ್ನೆಯಲ್ಲಿ ಏನಪ್ಪಾ ಅಂದ್ರೆ, ಸೊ ನಮ್ಮ ಟೈಪ್ ರೈಟಿಂಗ್ ಮಾಡೋರು ಸ್ವಲ್ಪ ಮಿಸ್ಟೇಕ್ ಮಾಡಿದಾರೆ. ಸೊ ಅದಕ್ಕಾಗಿ ಅದು ಕ್ವಶನ್ ಬರ್ತಾ ಇಲ್ಲ. ಸೊ ಮುಂದಿನ ಒಂದು ಏನಪ್ಪಾ ಅಂದ್ರೆ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆ ನಿಮ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್. ಸೊ ಬೈ. ಜೈ ಹಿಂದ್, ಜೈ ಕರ್ನಾಟಕ.